ನಮಸ್ತೆ ಎಲ್ಲರಿಗೂ. ನಾನಿವಾಗ ಮಲ್ಲೇಶ್ವರ, ಬೆಂಗಳೂರಿನ ಮಲ್ಲೇಶ್ವರದ ಸಂಪಿಗೆ ರಸ್ತೆಯಲ್ಲಿದ್ದೀನಿ. ಸುಮ್ಮನೆ ನೋಡೋಣ ಮಲ್ಲೇಶ್ವರಮಲ್ಲಿ ಏನೇನಿದೆ, ವಿಶೇಷತೆ ಹೇಗಿದೆ ಅಂತ ಒಂದು ಅಪ್ಡೇಟ್ ತಗೊಳ್ಳೋಣ ಅಂತ ಬಂದೆ. ಯಾರಪ್ಪ ಇವರು ಸಾಹೇಬರು ಹಿಂಗೆ ನಿಂತ ಇದ್ದಾರೆ, ಸ್ವಲ್ಪ ಕೇಳ್ಕೊಂಬರೋಣ ಹೇಳಿ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ಏನಿಲ್ಲ ಈ ಕಡೆ? ನಾನು ಗಡದ ಗಜ. ಓಕೆ, ಗಡದ ಗಜ. ಓಕೆ, ಇಲ್ಲೇನು ಮಾಡ್ತಾ ಇದ್ದೀರಾ ನೀವು? ಇಲ್ಲಿ ಮಾಯಾಬಜಾರಲ್ಲಿ ವಿವಾಹ ಭೋಜನ ಅಂತ. ಹಾಂ, ಮಾಡಿದ್ರಲ್ಲ, ಅದೇ ಮದುವೆ ಊಟ ಮಾಡಿದ್ರಲ್ಲ. ಓಕೆ, ಅವರೇ ಇಲ್ಲಿ ಹೋಟೆಲ್ ಮಾಡಿದ್ದಾರೆ. ಹೋಟೆಲ್ ಮಾಡಿದಾರಾ ಇಲ್ಲಿ? ಓಕೆ, ಅದೇ ಬಟ್ರಿಲಿ ಹೋಟೆಲ್ ಮಾಡಿದಾರಾ? ಮೇಲ್ಗಡೆ ಇದೆಯಾ? ಭರ್ಜರಿ ಭೋಜನ ಅಂತ. ಮದುವೆ ಊಟ ಸಿಗ್ತಾ ಇದೆಯಾ? ಮದುವೆ ಊಟ ಮದುವೆ ಊಟ ಸಿಗ್ತಾ ಇದೆಯಾ? ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಊಟಕ್ಕೆ? ಕರ್ಕೊಂಡು ಹೋಗ್ತೀವಿ. ಓಕೆ, ಎಲ್ಲಿದೆ? ಮೇಲ್ಗಡೆ ಇದೆ. ಮೇಲ್ಗಡೆ ಇದೆಯಾ? ಸರಿ, ಬನ್ನಿ ಹೋಗೋಣ. ಬನ್ನಿ ಸರ್. ನಾವು ಘಟದ ಗಜ ಅವ್ರ ಜೊತೆಗೆ ಒಳಗಡೆ ಹೋಗ್ತಾ ಇದ್ದೀವಿ. ಓ, ಭರ್ಜರಿ ಭೋಜನ ಇಲ್ಲೇನಾ? ಇಲ್ಲೇ ಎಂಟ್ರೆನ್ಸಲ್ಲೇನೆ ಎಲ್ಲ. ಓ, ಮೊದಲನೇ ಮಹಡಿಲಿದೆ ಮೇಲ್ಗಡೆ ನೋಡಿ, ಭರ್ಜರಿ ಭೋಜನ ಬಿ. ಹಾಂ, ಓಕೆ, ಇಲ್ಲೇ ಇದೆ. ಒಳಗಡೆ ಹೋಗ್ತಾ ಇದ್ದೀವಿ ನಾವು ಘಟದ ಗಜ ಅವ್ರ ಜೊತೆಗೆ. ಎಲ್ಲಿ ಲಿಫ್ಟಲ್ಲಿ ಹೋಗೋಣ? ಲಿಫ್ಟ್ ಇದೆಯಾ? ಓಕೆ, ಬನ್ನಿ ನಾವು ಲಿಫ್ಟಲ್ಲಿ ಹೋಗುವ ಭರ್ಜರಿ ಭೋಜನಗೆ. ಒಂದು ಲಿಫ್ಟ್ ಇದೆ ಈ ಥರ, ಇಲ್ಲೂ ಒಂದು ಸ್ಟೇರ್ ಕೇಸಸ್ಸು ಇದೆ. ಗಡದ ಗಜ ಅವರೇ, ಇದೆಯಾ ಹೋಟೆಲ್ಲು? ಓಕೆ. ಓ, ಇಲ್ಲಿ ಈ ಥರ ಇದೆಯಾ? ಓಕೆ, ಒಳ್ಳೆ ಏನು ಸ್ವರ್ಗದ ಬಾಗ್ಲಿದ್ದಂಗೆನೇ ಇದೆ ಎಲ್ಲ. ಓ, ವೆರಿ ಗುಡ್. ಬಲ್ಗಾಲ್ ಇಟ್ಬಿಟ್ಟು ಒಳಗಡೆ ಹೋಗೋಣ. ಭಾಳ ಚೆನ್ನಾಗಿದೆ ಹೋಟೆಲ್ಲು. ಗಡದ ಗಜ ಅವರೇ, ಇದೇನಾ ಹೋಟೆಲ್ಲು? ಭಾಳ ಚೆನ್ನಾಗಿದೆ, ಒಂಥರ ಏನು ಸ್ವರ್ಗದ ಥರ ಎಲ್ಲ ಅನುಭವ ಆಗಿದೆ. ಓಕೆ, ಇದು ನಾರ್ಮಲ್ ಹಾಲು? ಓ, ಇದು ಹವಾನಿಯಂತ್ರಿತವಾದ ಕೊಠಡಿನಾ? ಭಾಳ ಚೆನ್ನಾಗಿದೆ. ಇದೇನು ಘಟದ ಗಜ ಮಂಟಪ? ಭಾಳ ಕಲಾತ್ಮಕವಾಗಿದೆ. ಘಟದ ಗಜ ಅವರೇ, ಮತ್ತೆ ಇವ್ರು ಯಾರು ನಡೆಸ್ತಾ ಇರೋದು ಇದನ್ನ, ಈ ಹೋಟೆಲ್ಲ? ಅವರು ಮ್ಯಾನೇಜರ್ ಅವರು. ಓಕೆ, ನಮಸ್ಕಾರ ಸರ್. ತಮ್ಮ ಹೆಸರು? ಲಕ್ಷ್ಮೀಕಾಂತ್. ನೀವೇನಾ ಸರ್ ಹೋಟೆಲ್ ನಡೆಸ್ತಾ ಇರೋದು? ಮ್ಯಾನೇಜರ್ ನೀವೇನಾ? ಸ್ವಲ್ಪ ನೋಡೋಣ ಹೋಟೆಲ್ ಹೇಗಿದೆ ಅಂತ. ಹಾಂ, ಓಕೆ. ಈಗ ಮ್ಯಾನೇಜರ್ ಆದ ಲಕ್ಷ್ಮೀಕಾಂತ್ ಅವ್ರ ಜೊತೆ ಕಿಚನ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ. ಮತ್ತೆ ಇದು ಎಲ್ಲ ಉಡುಪಿ ಸ್ಟೈಲಾ ಕಿಚನ್ನು? ಹೌದು ಸರ್. ಎಲ್ಲ ಹೋಟೆಲ್ಲು ಸೌತ್ ಇಂಡಿಯನ್ ಹೋಟೆಲ್? ಸೌತ್ ಇಂಡಿಯನ್ ಮೀಲ್ಸ್ ಏನಾ ಸರ್? ಮತ್ತೆ ನಿಮ್ದೆಲ್ಲ ಪ್ರಿಪ್ರೇಷನ್ಸ್ ಇಲ್ಲೇ ಆಗುತ್ತೆಲ್ಲ? ಎಲ್ಲ ಮಾಡ್ತಾರೆ. ಎಲ್ಲ ಪ್ರಿಪ್ರೇಷನ್? ಹೋಳಿಗೆ, ದೋಸೆ, ಹಾಂ, ಅಡಿಗೆ ಲೆಕ್ಕ ಬೇಕು. ಹೌದು. ಪೂರಿ ಅಂದರೆ ಇದೇನು ಒಂದೊಂದು ದಿವಸ ಒಂದೊಂದು ಫ್ಲೇವರ್ ಪೂರಿನಾ? ಹೌದು. ಬೀಟ್ರೋಟು. ಹಾಂ, ಒಂದಿನ ಇಲ್ಲ ವೆರೈಟಿ ಪೂರಿ. ಆಗ ಇದೇನು ಪೂರಿ ಇದು? ಪಾಲಕ. ಹಾಂ, ಪಾಲಕ್ ಪೂರಿ ಇದು ಪಾಲಕ್ ಪೂರಿ. ಪೂರಿ. ಪಾಲಕ್ ಪೂರಿ. ಓಕೆ. ಮತ್ತೆ ಇದು ಹಿಟ್ಟೆಲ್ಲ ಏನಕ್ಕೆ? ಇದಕ್ಕೆ ದೋಸೆಗ? ದೋಸೆ ಇತ್ತು. ಹಾಂ, ಇದು ದೋಸೆ ಹಿಟ್ಟು. ಮತ್ತೆ ನಿಮ್ಮಲ್ಲಿ ಒಂದೇನೋ ವಿಶೇಷವಾಗಿ ಕೇಳಿದೆ, ಏನೋ ಪಲಾವ್ನ ನೀವು ದಮ್ ಹಾಕ್ತೀರಂತ, ಎಲ್ಲ ಹಾಕೋದು ಜೊನ್ನೆಲ್ಲಿ? ಓಕೆ. ಹಾಂ ಹಾಂ, ಓಕೆ. ಇದ್ರೊಳಗಡೆ ಇಟ್ಬಿಟ್ಟು ಸ್ಟೀಮ್ ಮಾಡ್ತೀರಾ? ಇಲ್ಲೇನು ಮಾಡ್ತಾರೆ ಎಲ್ಲರೂ ಮಾಮೂಲಿ ಇದನ್ನ ಮಾಡಿದ್ರೆ, ಇಲ್ಲಿ ದಮ್ ಥರ ಇಲ್ಲಿ ದೊನ್ನೆಗೆ ಹಾಕ್ಬಿಟ್ಟು ಸ್ಟೀಮ್ ಹಾಕ್ಬಿಟ್ಟು ಇದನ್ನು ದಮ್ಮಿಗೆ ಇಲ್ಲಿ ಕೊಟ್ಬಿಡ್ತೀರಾ. ಇಲ್ಲಿ ಬಿಸಿ ಆಯ್ತು, ಅದು ಫ್ಲೇವರು ಹಾಗೆ ಆ್ಯಡ್ ಅಪ್ ಆಗುತ್ತೆ. ಆ ಜೊನ್ನೆದು ಫ್ಲೇವರು ಇಲ್ಲಿ ಆ್ಯಡ್ ಆಗುತ್ತೆ. ಇದು ಎಷ್ಟು ಜೊನ್ನೆ ಬೇಕಾದ್ರೂ ಕೊಡ್ತೀರಾ? ಲಿಮಿಟೆಡ್ ಇದು? ಇಲ್ಲ ಸರ್, ಎಷ್ಟು ಬೇಕಾದ್ರೂ ಕೊಡ್ತೀವಿ. ಎಷ್ಟು ಬೇಕಾದ್ರೂ ಕೊಡ್ತೀರಾ? ಅನ್ಲಿಮಿಟೆಡ್. ನೀವು ಎಷ್ಟು ಬೇಕಾದ್ರೂ ಹಾಕೊಂಡು ತಿನ್ಬೋದು. ಓಕೆ, ಥ್ಯಾಂಕ್ಸ್. ಹಾಂ, ಇದು ಮಿನಿ ಮಸಾಲೆ ದೋಸೆ. ಇಲ್ಲಿ ಮಿನಿ ಮಸಾಲೆ ದೋಸೆ ಆಗ್ತಾ ಇದೆ. ಅಲ್ಲಿ ಬ್ಯಾಟರ್ ನೋಡಿದ್ವಿ, ಇಲ್ಲಿ ದೋಸೆ ಆಗ್ತಾ ಇದೆ. ದೋಸೆನೂ ಅನ್ಲಿಮಿಟೆಡಾ ಸರ್? ಲಿಮಿಟೆಡ್ ಕೊಡ್ತೀರಾ? ಅದು ಅನ್ಲಿಮಿಟೆಡ್. ಇದು ಹೋಳಿಗೆ ಮಾತ್ರ ಲಿಮಿಟೆಡ್. ಹೋಳಿಗೆ. ಓಕೆ. ಇವತ್ತು ಯಾವ ಹೋಳಿಗೆ ನಡೀತಾ ಇದೆ ಸರ್? ಕ್ಯಾರೆಟ್ ಹೋಳಿಗೆ. ಸರ್ ನಮಸ್ತೆ. ಈಗ ನೀವು ಟೋಟಲ್ ಇದು ಎಷ್ಟು ಐಟಮ್ ಕೊಡ್ತೀರಾ? 20 ಐಟಮ್ ಕೊಡ್ತೀವಿ ಸರ್ ನಾವು. ಹೌದು ಸರ್, ಅನ್ಲಿಮಿಟೆಡ್. ಚೇಂಜ್ ಆಗ್ತಾ ಇರುತ್ತೆ ಸರ್, ಒಂದೊಂದು ದಿನ ಒಂದು ಐಟಮ್ ಚೇಂಜ್ ಆಗ್ತಾ ಇರ್ತದೆ. ಹಾಂ, ಇವತ್ತಿದ್ದು ನಾಳೆ ಇರಲ್ಲ. ಹಾಂ, ಹೌದು ಎಲ್ಲ ಸರ್, ಎಲ್ಲ ಚೇಂಜ್ ಆಗ್ತಾ ಇರ್ತದೆ. ಹಾಂ, ನಾಳೆ ಬೀಟ್ರೋಟ್ ಪೂರಿ,
ಆ ಥರ ಹೌದು ಸರ್. ಇದು ಹೋಳಿಗೆ ಹೋಳಿಗೆನೂ ಸರ್, ಕಾಶಿ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಬೀಟ್ರೋಟ್ ಹೋಳಿಗೆ ಎಲ್ಲ ಚೇಂಜ್ ಆಗ್ತದೆ ಸರ್. ಅದು ಮತ್ತೆ ಇದೆಲ್ಲ ಪ್ಯೂರ್ ಸೌತ್ ಇಂಡಿಯನ್ ಎಲ್ಲ ಸೌದೆ ಸರ್, ಸೌದೆ ಸೌದೆ. ಇದು ಅವ್ರದ್ದು ಕಿಚನ್ನು. ಇಲ್ಲಿ ಒಳಗಡೆ ಇಲ್ಲಿ ಬ್ಯಾಟರ್ ರೆಡಿ ಆಗ್ತಾ ಇದೆ ದೋಸೆ ಇದು. ಆಮೇಲೆ ಸಾಯಂಕಾಲಕ್ಕೆ ಇರುತ್ತೆ ಇದು. ಮತ್ತು ಈ ಥರ ಎಲ್ಲ ದೋಸೆ ಎಲ್ಲ ತೊಗೊಂಡೋಗ್ತಾ ಇದ್ದಾರೆ. ಭಾಳ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಆಲ್ಮೋಸ್ಟ್ ಎಲ್ಲ ಇಲ್ಲಿ ಇಷ್ಟು ಕಿಚನಲ್ಲಿ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ. ಮತ್ತು ಇಲ್ಲಿ ಹೋಳಿಗೆಗೆ ಇದು ಕ್ಯಾರೆಟ್ ಹೂರ್ಣ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ. ಮತ್ತು ಇಲ್ಲಿ ದೋಸೆಗಳನ್ನ ಮಾಡಿ ಮಾಡಿ ಹಾಕ್ತಾ ಇದ್ದಾರೆ. ಮತ್ತು ಇಲ್ಲಿ ಪುದೀನಾ ಪುರಿ ರೆಡಿ ಆಗ್ತಾ ಇದೆ. ಫಸ್ಟು ಆ ಕಡೆ ಪುದೀನಾ ಪುರಿ ಗ್ರೀನ್ ಕಲರ್ ಫ್ಲೇವರ್ ಬರುತ್ತೆ, ಆ ಥರ ಇದೆ. ಮತ್ತು ಇಲ್ಲಿ ನಿಮಗೆ ಕ್ಯಾರಿಯರ್ ಮಿಲ್ಸು ಕೊಡ್ತೀರಾ? ಇದು ಕ್ಯಾರಿಯರ್ ಮಿಲ್ಸ್ ಇದು. ಹಾಂ ಇದು ಕ್ಯಾರಿಯರ್ ಮಿಲ್ಸ್. ಇದು ಎಷ್ಟು ಜನಕ್ಕೆ ಆಗುತ್ತೆ ಇದು? 10 ಜನಕ್ಕೆ ಸರ್ 10 ಹೌದು 10 ಜನಕ್ಕೆ ಇದು ಕ್ಯಾರಿಯರ್ ಮಿಲ್ಸ್ ಹೋಗುತ್ತೆ. ಹೌದು ಓಕೆ. ಎಲ್ಲ ಐಟಮು ಇದರಲ್ಲಿ ಎಲ್ಲ ಮಾಡಿ ಕೊಡ್ತೀರಾ? ಓಕೆ. ಈ ಥರ ಕ್ಯಾರಿಯರ್ ಮಿಲ್ಸು ಸಿಗುತ್ತೆ. 10 ಜನಕ್ಕಿಂತ ಇದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಜನಕ್ಕೆ ಕೊಡ್ಬೋದು ನೀವು? 50 ಜನದವರೆಗೂ ಕ್ಯಾರಿಯರ್ ಹೋಗುತ್ತೆ. ಹಾಂ ಓಕೆ. ಇಲ್ಲಿ ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡಿದ್ದೀವಿ. ಇಲ್ಲೆಲ್ಲ ಬಾಳೆ ಎಲೆ ಮೇಲೆ ಊಟ ಸರ್ವ್ ಮಾಡೋದು. ಆ್ಯಸ್ ಯೂಶ್ವಲ್ ಮದುವೆ ಊಟ, ಫಂಕ್ಷನ್ ಊಟ ಅಂದರೆ ಎಲ್ಲ ಬಾಳೆ ಎಲೆ ಊಟದ ಮೇಲೆ ಇಲ್ಲೆಲ್ಲ ಇದನ್ನು ಮಾಡೋದು. ಇಲ್ಲೇನಂದರೆ ಬಾಳೆ ಎಲೆದೊಂದು ವಿಶೇಷ ಏನಂದರೆ ಇದನ್ನು ಭಾಳ ಸಾಂಪ್ರದಾಯಿಕವಾಗಿ ಯಾವುದೇ ಒಂದು ಶುಭ ಸಮಾರಂಭಕ್ಕೆ ನಮ್ಮಲ್ಲಿ ಬಾಳೆ ಎಲೆ ಯೂಸ್ ಮಾಡ್ತಾರೆ. ಅಂದರೆ ಇದರಲ್ಲಿ ಒಂದು ಆಂಟಿ ಆಕ್ಸಿಡೆಂಟ್ಸ್ ಇರ್ತದೆ. ಅದು ನಮ್ಮಲ್ಲಿ ಏನೇ ಇದ್ರೂ ನೆಗೆಟಿವಿಟಿ ಇದ್ದರೂ ಫುಡ್ಡಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತು ಬಿಸಿ 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 ಫುಡ್ ಬಾಳೆ ಎಲೆ ಮೇಲೆ ಬಿದ್ದರೆ ಆ ಬಾಳೆ ಎಲೆದು ಒಂದು ಫ್ಲೇವರು ರಿಲೀಸ್ ಆಗುತ್ತೆ. ಹಾಗಾಗಿ ಭಾಳ ಚೆನ್ನಾಗಿರುತ್ತೆ ಊಟ. ಮತ್ತು ಏನಂದ್ರೆ 1 ತುತ್ತು ಹೋಗೋದು 2 ತುತ್ತು ಹೋಗುತ್ತೆ ಬಾಳೆ ಎಲೆ ಮೇಲೆ ಊಟ ಮಾಡಿದ್ರೆ. ಅದೊಂದು ಇದ್ರದ್ದು ವಿಶೇಷ ಬಾಳೆ ಎಲೆ ಊಟದ್ದು. ಫಸ್ಟು ಇಲ್ಲಿ ವೆಲ್ಕಮ್ ಜ್ಯೂಸ್ ಆಗಿ ಏನು ಮಾಡ್ತಾರೆ, ಒಂದು ಕುಕುಂಬರ್ ಜ್ಯೂಸ್ ಕೊಡ್ತಾರೆ, ಸೌತೆಕಾಯಿದು. ಅಂದರೆ ಇದೊಂಥರ ಸ್ವಲ್ಪ ಅಂದರೆ ಹೊಟ್ಟೆ ಒಳಗಡೆ ಫಿಟ್ ಮಾಡೋದಕ್ಕೆ, ಊಟ ಸ್ವಲ್ಪ ಜಾಸ್ತಿ ಸೇರಲಿ ಅಂತ ಕುಕುಂಬರ್ ಅಂದರೆ ಸೌತೆಕಾಯಿ ತಂಪಾಗುತ್ತೆ. ಮತ್ತು ಏನಾದ್ರೂ ಆ್ಯಸಿಡಿಟಿ ಇದ್ದರೂ ಕೂಡ ಸ್ವಲ್ಪ ಕಂಟ್ರೋಲ್ ಆಗಲಿ ಅಂತ ಹೇಳ್ಬಿಟ್ಟು ಖಾಲಿ ಹೊಟ್ಟೆಗೆ ಒಂದು ಕುಕುಂಬರ್ ಜ್ಯೂಸ್ ಹಾಕಂತೀವಿ. ಟೇಸ್ಟ್ ಮಾಡಿ ನೋಡೋಣ. ಸಖತ್ತಾಗಿದೆ. ಕುಕುಂಬರ್ ಜ್ಯೂಸ್ ಜೊತೆಗೆ ಸ್ವಲ್ಪ ನಿಂಬೆ ಹುಳಿ ಹಾಕಿ, ಸ್ವಲ್ಪ ಜೀರಿಗೆ ಪುಡಿ, ಉಪ್ಪು ಎಲ್ಲ ಹಾಕಿ ಒಂಥರ ಭಾಳ ಫ್ಲೇವರ್ಫುಲ್ಲಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಉಪ್ಪು, ಟೊಮೊಟೊ ಉಪ್ಪಿನಕಾಯಿ, ಕೋಸಂಬರಿ ಮತ್ತು ಪಲ್ಯ, ಆಲೂಗೆಡ್ಡೆ ಪಲ್ಯ. ಓಕೆ. ಸಾಕು ಒಂದು ಸತಿ. ಹಾಂ ಸರ್ ಬಸ್. ಓಕೆ. ಈಗ ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ ಮತ್ತು ಆಲೂಗೆಡ್ಡೆ ಪಲ್ಯ ಬಂತು. ಇಲ್ಲಿ ನಮ್ಮ ಕಸ್ಟಮ್ಸಲ್ಲಿ ಏನು ಅಂದರೆ ಇದೊಂದು ಶಾಸ್ತ್ರದ ಪ್ರಕಾರ ಅದೇನೋ ಗೊತ್ತಿಲ್ಲ, ಉಪ್ಪು, ಉಪ್ಪಿನಕಾಯಿ ಮತ್ತು ಕೋಸಂಬರಿ ಇದ್ದೇ ಇರುತ್ತೆ, ಮತ್ತು ಒಂದು ಪಲ್ಯ ಇದ್ದೇ ಇರುತ್ತೆ. ಅಂದರೆ ಈಗ ಉಪ್ಪು ಏನಕ್ಕೆ ಅಂದರೆ ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಹಾಕ್ತಾರೆ ಅಂದರೆ, ಈಗ ಈ ಮದುವೆಯಲ್ಲಾಗಲಿ ಮತ್ತು ಈ ಥರ ಕ್ಯಾಟರರ್ಸಲ್ಲಾಗಲಿ ಉಪ್ಪನ್ನ ಒಂದು ನಾಮಿನಲ್ ಟೇಸ್ಟಿಗೆ ಒಂದು ಉಪ್ಪು ಹಾಕಿರ್ತಾರೆ. ಅವ್ರಿಗೇನಾದರೂ ಸ್ವಲ್ಪ ಉಪ್ಪು ಜಾಸ್ತಿ ಬೇಕು ಅಂದರೆ ಉಪ್ಪು ಹಾಕ್ಕೊಂಡು ಅವರು ಉಪ್ಪು ಜಾಸ್ತಿ ಮಾಡ್ಕೋಬೋದು, ಅದೊಂದು ರೀಸನ್ನು. ಮತ್ತು ಉಪ್ಪಿದೆಯಲ್ಲ, ಇದು ಮುಂಚೆಯಿಂದನೂ ಇದೊಂಥರ ಸಾಂಪ್ರದಾಯಿಕವಾಗಿ ಒಂದು ಪ್ರಿಸರ್ವೇಟಿವ್ ಆಗಿ ನಾವು ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ಉಪ್ಪು ಯೂಸ್ ಮಾಡ್ತೀವಿ. ಉಪ್ಪು ಒಂದು ಪ್ರಿಸರ್ವೇಟಿವು. ಮತ್ತು ಏನಂದರೆ ಇದನ್ನು ಸ್ಟರೈಲ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾರೆ. ನನ್ನ ಪ್ರಕಾರ ಮೊದಲೊಂದು ಸತಿ ಚಿಟಿಕೆ ಉಪ್ಪು ತಗೊಂಡು ಬಾಯಲ್ಲಿ ಹಾಕ್ಕೊಂಡ್ರೆ ನಿಮ್ಮ ಬಾಯಿ ಒಂದು ಸ್ವಲ್ಪ ಸ್ಟರೈಲ್ ಆದಂಗೆ ಆಗುತ್ತೆ. ನಿಮಗೆ ಗೊತ್ತು, ಮುಂಚೆ ಎಲ್ಲ ಉಪ್ಪು ಹಾಕ್ಬಿಟ್ಟು ಅಲ್ಲುಜ್ಜರಲ್ಲ, ಆ ಥರ ಆಗುತ್ತೆ. ಮತ್ತು ಕೆಲವ್ರಿಗೆ ಏನಾಗುತ್ತೆ, ಈಗ ಬಾಯಿ ಸೆನ್ಸಿಟಿವ್ ಇರುತ್ತೆ. ಇಮ್ಮಿಡಿಯೇಟಾಗಿ ಏನಾದರೂ ಒಂದು ಹುಳಿ ಐಟಮ್ಮು, ಸಿಹಿ ಐಟಮ್ಮು ಆ ಥರ ತಿಂದರೆ ಏನಾಗುತ್ತೆ, ಸೆನ್ಸಿಟಿವ್ ಒಂಥರ ಬಾಯೆಲ್ಲ ಜುಮ್ ಅಂದಂಗೆ ಆಗುತ್ತಲ್ಲ. ಅದನ್ನೇನು ಮಾಡ್ತಾರೆ, ಈಗ ನೀವು ಮುಂಚೆ ಒಂದು ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಕುಡಿದು ಊಟ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಆಗಲಿ ಫ್ಲೇವರ್ಸು ನಿಮಗೆ ಜುಮ್ ಅನ್ಸೋದಿಲ್ಲ. ಅಂದರೆ ನಿಮ್ಮ ಟೇಸ್ಟ್ ಬಡ್ಸ್ ಎಲ್ಲ ಒಂದು ಲೆವೆಲಿಗೆ ಫಿಟ್ ಆಗ್ತವೆ ಉಪ್ಪು ತಿಂದ ತಕ್ಷಣ. ಅಂದರೆ ಒಂದು ಲೆವೆಲಿಗೆ ಫಿಟ್ ಆಗುತ್ತೆ. ಆಮೇಲೆ ಏನು ಮಾಡೋದು, ನೀವು ಫರ್ದರ್ ಐಟಮ್ ತಿಂದಾಗ ನಿಮ್ಗೆ ಏನಾಗುತ್ತೆ, ಅದರೊಂದು ಫ್ಲೇವರ್ಫುಲ್ಲಾಗಿ ಒಂದು ಭಾಳ ಚೆನ್ನಾಗಿ ನೀವು ಎಂಜಾಯ್ ಮಾಡ್ಬೋದು ಅಂತ. ಅದು 2ನೇ ರೀಸನ್ ಇರ್ಬೋದು, ಅದು ನನ್ನ ಅನಿಸಿಕೆ. ಆಲ್ಮೋಸ್ಟ್ ಅದೇ ಥರ ಇರುತ್ತೆ. ಮತ್ತು ಅದಾದಮೇಲೆ ಫರ್ದರ್ ಉಪ್ಪಿನಕಾಯಿ ಮತ್ತು ಕೋಸಂಬರಿ ಇರಲೇಬೇಕು. ಯಾಕಂದರೆ ಈಗ ಉಪ್ಪಿನಕಾಯಿ ಮತ್ತು ಕೋಸಂಬರಿ ಏನಂದರೆ ನಮ್ಮ ಸಾಂಪ್ರದಾಯಿಕವಾಗಿ ಏನು ಮಾಡ್ತಾರೆ ಅಂದರೆ,
ನಮ್ಮದು ಒಂದು ಈ ಗಮನ ಕೊಟ್ಟು ನಾವು ಊಟ ಮಾಡಬೇಕು ಅಂತ ಅಂದರೆ ಈಗಿನ ಕಾಲದಲ್ಲಿ ಮತ್ತು ಮುಂಚೆ ಎಲ್ಲ ಅದೇ ಥರ ಒಂಥರ ಧ್ಯಾನದ ಥರ ಊಟ ಮಾಡೋರು. ಮುಂಚೆ ಕೂತ್ಕೊಂಡು ಆರಾಮಾಗಿ 1 ಗಂಟೆ ಊಟ ಮಾಡೋರು. ಈಗೆಲ್ಲ ಫುಲ್ ತರಾತುರಿ. ಮದುವೆಗೆ ಹೋದ್ರಿ ಅಂದರೆ 10 ನಿಮಿಷಕ್ಕೆ ಊಟ ಮುಗಿಸ್ಕೋಬೇಕು. ಯಾಕಂದರೆ ಇನ್ಲರೆಲ್ಲ ಬಂದು ಆಲ್ರೆಡಿ ಪ್ರೆಷರ್ ಕೊಡ್ತಿರ್ತಾರೆ, ನಿಂತ್ಕೊತಾ ಇರ್ತಾರೆ. ಇದ್ರೆ ಹೇಗೆ ಆಗುತ್ತೆ ಅಂದರೆ ಈಗ ಉಪ್ಪಿನಕಾಯಿ ಮತ್ತು ಕೋಸಂಬರಿ ಲಾಸ್ಟ್ವರೆಗೂ ಇಟ್ಕೊತಾರೆ ಎಲ್ಲರೂ. ಮುಂಚೆ ಎಲ್ಲ ಇಟ್ಕೊಂಡವರು ಅವ್ರಿಗೆ ಅದೊಂದು ವಿಶೇಷವಾಗಿರೋದು. ಏನಾಗುತ್ತೆ ಅಂದರೆ ಈ ಒಂಥರ ಪಿಯೋನೋ ಥರ ಇದು ಅಪ್ಪರ್ ಟೂನು ಮತ್ತು ಇದು ಲೋವರ್ ಟೂನ್ ಅಂತ ನೀವು ಅಳ್ಕೋಬೋದು. ನಿಮಗೆ ಒಂದು ಊಟದಲ್ಲಿ ಏನಾದರೂ ಒಂದು ಸ್ವಲ್ಪ ಸ್ಪೈಸ್ ಜಾಸ್ತಿ ಬೇಕಂದ್ರೆ ಅನ್ನ ಸಾಂಬಾರು ತಿಂತೀರ ಅಂದ್ಕೊಳ್ಳಿ. ಒಂದು ಸ್ವಲ್ಪ ಸ್ಪೈಸ್ ಜಾಸ್ತಿ ಬೇಕು ಅಂದರೆ ಉಪ್ಪಿನಕಾಯಿ ಜೊತೆಗೆ ತಿಂತೀರಾ. ನೀವು ಅದನ್ನೇ ಏನಾದರೂ ಅನ್ನ ಸಾಂಬಾರು ಸ್ವಲ್ಪ ಖಾರ ಆಯ್ತು, ನೀವು ಸ್ಪೈಸ್ ಕಮ್ಮಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕೋಸಂಬರಿ ತಿಂತೀರಾ. ಈ ಥರ ಈಗ ಇದು ಮತ್ತು ಉಪ್ಪು ಮತ್ತು ಉಪ್ಪಿನಕಾಯಿದು ಮತ್ತು ಈ ಕೋಸಂಬರಿದು ಈ ಥರ ಕಾಂಬಿನೇಷನ್ನು. ಮತ್ತು ಯಾವ್ದಾನ ಥರ ಪಲ್ಯಗಳು ಇರ್ತವೆ, 1 ಥರ 2 ಥರ ಆ ಥರ ಪಲ್ಯ ಇರುತ್ತೆ. ಅವೇನು ಅಂದರೆ ಒಂಥರ ಮೂಡ್ ಚೇಂಜರ್ ಇದ್ದಂಗೆ. ಮೂಡ್ನ ಸ್ವಿಂಗ್ ಮಾಡೋದಕ್ಕೆ ಏನು ಮಾಡ್ತಾರೆ, ಈ ಪಲ್ಯಗಳನ್ನ ಯೂಸ್ ಮಾಡ್ತಾರೆ. ಅದರಲ್ಲಿ ಏನಾಗುತ್ತೆ, ಸ್ವಲ್ಪ ಫೈಬರ್ ಕಂಟೆಂಟು ದೇಹಕ್ಕೆ ಹೋಗುತ್ತೆ. ಹಾಗಾಗಿ ಡಿಫ್ರೆಂಟ್ ಪಲ್ಯಗಳು. ಇದು ಇಲ್ಲಿ ನಮ್ಮ ಆಲೂಗೆಡ್ಡೆ ಪಲ್ಯ ಇದೆ. ಇದು ರಿಚ್ ಇನ್ ವೆರಿ ಫೈಬರು ಮತ್ತು ಗ್ಲೂಕೋಸಲ್ಲಿ ಭಾಳ ರಿಚ್ ಇರುತ್ತೆ. ಭಾಳ ಚೆನ್ನಾಗಿ ಡೈಜೆಷನ್ಗೆ ಎಲ್ಲ ಸ್ವಲ್ಪ ಪುಷ್ ಮಾಡೋದಕ್ಕೆ ಎಲ್ಲ ಒಂದು ಫಿಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಪಲ್ಯಗಳನ್ನ ಹಾಕ್ತಾರೆ. ಓಕೆ, ಇದು ಬಂದು ಇಲ್ಲಿ ವಿಶೇಷವಾದ್ದು ಒಂದು ಸ್ಪೆಸಿಫಿಕ್ ಆಗಿ ಒಂದು ಇದಾಗಿದ್ದು. ಇದೇನಂದರೆ ನಾವು ಪಾನಿಪುರಿಲಿ ತಿಂತೀವ್ರು ಅದೇ ಪುರಿಗೆ ಏನು ಮಾಡಿದ್ದಾರೆ, ಇವರು ಚಾಕ್ಲೇಟ್ ಕೋಟಿಂಗ್ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ಪಾನಿ ಬದಲು ಏನು ಮಾಡ್ತಾರೆ, ಇಲ್ಲೇನು ಮಾಡ್ತಾ ಇದ್ದಾರೆ, ಪಾಸ್ತಾ ಫ್ಲೇವರ್ದು ಪಾಯಸ ಹಾಕ್ತಾ ಇದ್ದಾರೆ. ಅಂದರೆ ಅಲ್ಲಿ ನಾವೇನು ಪಾನಿ ತಿಂತೀವಲ್ಲ, ಇದೊಂಥರ ಸ್ವೀಟ್ ಪಾನಿಪುರಿ ಥರ ಲೆಕ್ಕಾಚಾರ. ಅಂದರೆ ಈ ಪುರಿಗೆ ಏನು ಮಾಡ್ತಾರೆ, ಒಂದು ಪಾಯಸ ಹಾಕ್ಕೊಂಡು ತಿನ್ನೋದು. ಟೇಸ್ಟ್ ಮಾಡ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ಓಕೆ, ಆ ಪಾಸ್ತಾದು ಮತ್ತು ಚಾಕ್ಲೇಟ್ದು ಮಿಕ್ಸ್ ಆಗಿ ಒಂದು ಫ್ಲೇವರ್ ಬರ್ತಾ ಇದೆ. ಇದೊಂಥರ ಹೊಸ ಪ್ರಯೋಗ, ನಾನು ಇಲ್ಲೇ ನೋಡ್ತಾ ಇರೋದು, ಎಲ್ಲೂ ನಾನು ನೋಡಿಲ್ಲ. ಚೆನ್ನಾಗಿದೆ ಅಂತ ಕಾಣಿಸುತ್ತೆ, ಫ್ಲೇವರ್ಫುಲ್ ಆಗಿದೆ, ವಾಸನೆನೇ. ನೋಡೋಣ. ಸೂಪರ್ ಆಗಿದೆ, ಕ್ರಂಚಿ ಪೂರಿ, ಚಾಕ್ಲೇಟ್ ಫ್ಲೇವರ್. ಮತ್ತೆ ಪಾಯಸ ಭಾಳ ಚೆನ್ನಾಗಿದೆ. ಮತ್ತು ಇದು ಜೊತೆಗೆ ಚಟ್ನಿ. ಏನು ಚಟ್ನಿ ಇದು? ಕಡಲೆ ಬೀಜನ ಕೊಬ್ಬರಿನ ಎಲ್ಲ ಮಿಕ್ಸ್ ಆಗಿ, ಕಡಲೆ ಎಲ್ಲ ಮಿಕ್ಸ್ ಆಗಿ ಚಟ್ನಿ ಮಾಡಿದ್ದಾರೆ. ಮತ್ತು ಇದು ಹಾಂ, ತೋವೆ ಏನದು? ಬೇಳೆ ದಾಲ್ದು ತೋವೆ. ಓಕೆ, ಇದು ಪುರಿಗೆ ಬಟಾಣಿದು ಒಂದು ಸಾಗು ಥರ ಪುರಿಗೆ. ಓಕೆ ಸದ್ಯಕ್ಕಿಷ್ಟು. ಇದು ಏನಾಗುತ್ತೆ, ಈಗ ದೋಸೆ ಮತ್ತು ಪುರಿ ವೇರ್ ಎಕ್ಸ್ಪೆಕ್ಟಿಂಗ್. ಓಕೆ, ಮತ್ತು ದೋಸೆ ಪುರಿ ಬರ್ತಾ ಇದೆ. ಅದಕ್ಕೇನೇನು ಬೇಕು ಎಲ್ಲ ಸೈಡ್ ಡಿಶ್ಶು ಇಲ್ಲಿ ರೆಡಿ ಆಯ್ತು. ಈಗ ನೋಡೋಣ ಇದು. ಈಗ ಪಾಲಕ್ ಪುರಿ ಬಂತು. ಇದು ಇವತ್ತಿನ ವಿಶೇಷವಾಗಿರೋದೊಂದು ಪಾಲಕ್ ಪುರಿ. ಅಂದರೆ ಪುರಿಗೆ ಏನು ಮಾಡ್ತಾರೆ ಇವರು, ಪಾಲಕ್ನ ಇದನ್ನು ಮಾಡಿ ಪುರಿ ಮಾಡಿದ್ದಾರೆ. ಅಂದರೆ ಒಂದೊಂದು ದಿವಸ ಒಂದೊಂದು ಥರ. ಬೀಟ್ರೂಟ್ ಪುರಿ ಇರುತ್ತೆ, ಒಂದೊಂದು ಸತಿ ಬೇರೆ ಬೇರೆ ಫ್ಲೇವರ್ದು ಪುರಿ ಮಾಡ್ತಾರೆ. ಇವತ್ತಿಂದೊಂದು ಪಾಲಕ್ ಪುರಿ ಇದೆ. ಈಗ ಪಾಲಕ್ ಪುರಿ ಜೊತೆಗೆ ಈ ಚಟ್ನಿ ಮತ್ತು ಅದಕ್ಕೋಸ್ಕರ ಸಾಗ್ ರೆಡಿ ಇದೆ. ಒಂದು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಈ ಒಂದು ಹಪ್ಳನೂ ಬಂತು. ಇದು ಅಕ್ಕಿ ಹಪ್ಳ. ಈ ಹಪ್ಳಗಳಿಗೂ ಒಂದು ವಿಶೇಷವಾದ ಇದಿದೆ. ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಹಪ್ಳ, ಪಲ್ಯ ಇವೇ ಎಲ್ಲ ಮೇಜರ್ ಬೇಸಿಕ್ ಕಾಂಬಿನೇಷನ್ಸು. ಅಂದರೆ ಈಗೇನಾದರೂ ನಾವು ಅನ್ನ ಸಾಂಬಾರು ತಿನ್ನಬೇಕಾದ್ರೆ ಸ್ವಲ್ಪ ಅನ್ನ ಸಾಂಬಾರು ಅದೆಲ್ಲ ಸ್ವಲ್ಪ ಇದಾಯಿತು ಅಂದರೆ ಒಂದು ಏನಾದರೂ ಒಂದು ಮೂಡ್ ಸ್ವಿಂಗ್ ಆಗಬೇಕು ಅಂದರೆ ಈ ಥರದ್ದು ಒಂದು ಕ್ರಂಚಿ ಇದೆ. ಅದನ್ನು ಒಂದು ಹಪ್ಳನ ಬಾಯಲ್ಲಿ ಉಟ್ಕೊಂಡು ಕರೆದ್ರೆ ಒಂದು ಮೂಡು ಸ್ವಿಂಗ್ ಆಗುತ್ತೆ, ಒಂಥರ ಕ್ರಿಸ್ಪಿನೆಸ್ ಬರುತ್ತೆ. ಮತ್ತು ಈಗ ದೋಸೆ ಬಂತು, ಮಸಾಲೆ ದೋಸೆ ಬಂತು. ನೋಡೋಣ ಏನು, ಆಲ್ಮೋಸ್ಟು ಸ್ಟಾರ್ಟರ್ಸ್ ಎಲ್ಲ ಆದಂಗೆ ಆಯಿತು. ಒಂದು ಸ್ಟೇಜ್ ಒಂದು ಹಂತ ತಲುಪಿದ್ದೀನಿ. ಈಗ ಬ್ಯಾಟಿಂಗ್ ಶುರು ಮಾಡ್ತೀನಿ ಇಲ್ಲಿಂದ. ಈಗ ಊಟ ಸ್ಟಾರ್ಟ್ ಮಾಡ್ತೀನಿ. ಮುಂಚೆ ನನ್ನ ಫೇವ್ರೇಟು ಮಸಾಲ ದೋಸೆ. ಭಾಳ ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ. ಆಚೆ ಒಳಗಡೆ ಓಪನ್ ಮಾಡಿದ್ರೆ ಒಂದು ಸ್ಟಫಿಂಗ್, ಒಂದು ಆಲೂಗೆಡ್ಡೆ ಪಲ್ಯದ ಒಂದು ಸ್ಟಫಿಂಗ್ ಕೊಟ್ಟಿದ್ದಾರೆ. ಮತ್ತು ರೆಡ್ ಚಟ್ನಿ ಮಸಾಲ ಹಾಕಿದ್ದಾರೆ, ಕ್ರಿಸ್ಪಿಯಾಗಿ ಮಾಡಿದ್ದಾರೆ, ಚೆನ್ನಾಗಿ ಬೆಂದಿದೆ. ನೋಡೋಣ, ಒಂದು ಟೇಸ್ಟ್ ಮಾಡ್ತೀನಿ. ಭಾಳ ಸ್ಮೂತಾಗಿದೆ. ಏನೇ ಆಗಲಿ ಮಸಾಲ ದೋಸೆಯಲ್ಲಿ ಬ್ಯಾಟರ್ ಭಾಳ ಒಳ್ಳೆ ರೋಲು ಬರುತ್ತೆ. ನೋಡಿದ್ರೆ ಫೀಲಿಂಗಲ್ಲೇ ಎಲ್ಲ ಸ್ಮೂತ್ನೆಸ್ಸು ಕಾಣಿಸ್ತಾ ಇದೆ ಕೈಗೆ. ಬಾಯಿಗೆ ಹೆಂಗೆ ಹೋಗುತ್ತೆ ನೋಡೋಣ. ಇದನ್ನು ಫಸ್ಟು ಚಟ್ನಿ ಜೊತೆಗೆ
ಟೇಸ್ಟ್ ಮಾಡ್ತೀನಿ. ಸೂಪರಾಗಿದೆ. ನೀವು ಯಾವುದೇ ಒಂದು ಫೇಮಸ್ ಈಟ್ರಿದೇನು ನೀವು ದೋಸೆ ತಿಂತೀರಲ್ಲ ಅದೇ ಥರ ಟೇಸ್ಟ್ ಇದೆ. ಇದ್ರ ಜೊತೆ ಒಂದು ತೋವೆ ಕೊಟ್ಟಿದ್ದಾರೆ ಬೇಳೆದು, ಅದರಲ್ಲೂ ಒಂದು ಸತಿ ಡಿಪ್ ಮಾಡಿ ಚಟ್ನಿಗೂ ಒಂದು ಅಡಿಷನಲ್ ಡಿಪ್ ಮಾಡಿ ಟೇಸ್ಟ್ ಮಾಡ್ತೀನಿ. ಭಾಳ ಚೆನ್ನಾಗಿದೆ. ಇದ್ರದ್ದು ಒಂದು ಫ್ಲೇವರ್ಸು ಸೇರಿ ಚಟ್ನಿದು ಫ್ಲೇವರ್ ಸೇರಿ ಒಳ್ಳೆ ಗಮ್ಮತ್ತು ಕೊಡ್ತು ದೋಸೆಗೆ. ಮತ್ತು ಈಗ ಪೂರಿನೂ ಒಂದು ಟ್ರೈ ಮಾಡ್ತೀನಿ. ಪೂರಿ ಚೆನ್ನಾಗಿ ಉಬ್ಬಿದ್ದಾವೆ, ಚೆನ್ನಾಗಿ ಬೇಯಿಸಿದ್ದಾರೆ. ಇನ್ನು ಕ್ರಂಚ್ ಮಾಡಿಕೊಂಡು ಪಾಲಕ್ ಪೂರಿನ ಸಾಗು ಜೊತೆ ಎತ್ಕೊಳ್ಳೋಣ. ಸಾಗುಲಿ ಗ್ರೀನ್ ಪೀಸ್ ಹಾಕಿ ಟೊಮೊಟೊ ಮತ್ತು ಮಸಾಲ ಎಲ್ಲ ಹಾಕ್ಬಿಟ್ಟು ಕೋಕೋನಟ್ ಬೇಸ್ಡ್ ಗ್ರೇವಿದು ಸಾಗು ಮಾಡಿದ್ದಾರೆ. ಸಾಗು ಜೊತೆ ಪೂರಿನ ಟೇಸ್ಟ್ ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ. ಹಸಿ ಬಟಾಣಿನೇ ಹಾಕಿದ್ದಾರೆ. ಏನೇ ಆಗಲಿ ಅಡುಗೆಗೆ ಒಂದು ಹಸಿ ಬಟಾಣಿ ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ಒಂಥರ ಭಾಳ ಚೆನ್ನಾಗಿರುತ್ತೆ. ಮತ್ತು ಗ್ರೀನ್ ಪೀಸ್ ಆರೋಗ್ಯಕ್ಕೂ ಭಾಳ ಒಳ್ಳೆಯದು, ಒಳ್ಳೆ ಐರನ್ ಕಂಟೆಂಟ್ ಇರುತ್ತೆ. ಬರೀ ಸಾಗು ಜೊತೆ ತಿಂದ್ವಿ, ಚಟ್ನಿ ಜೊತೆಗೆ ಒಂದು ಸತಿ ಟ್ರೈ ಮಾಡೋಣ. ಭಾಳ ಚೆನ್ನಾಗಿದೆ. ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ಸ್ ಅಂತ ಆಗ್ತಾಯಿದೆ. ನಾನು ಒಂದೇ ಒಂದು ಇನ್ನೂ ಈ ಸಾಸ್ಗೆ ಹೋಗೇ ಇಲ್ಲ. ಕೋಸಂಬರಿ ಒಂದು ಸತಿ ಟ್ರೈ ಮಾಡ್ತೀನಿ. ಕೋಸಂಬರಿಗೆ ಚೆನ್ನಾಗಿ ಸಾಸಿವೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ದಾರೆ. ಹೆಸರುಬೇಳೆ ಕೋಸಂಬರಿ, ಕಾಯಿ ತುರಿ ಮತ್ತು ಸೌತೆಕಾಯಿ ಹಾಕಿದ್ದಾರೆ. ಸೌತೆಕಾಯಿ ಎಲ್ಲ ಪೈನಾಪಲ್ ಹಾಕಿದ್ದಾರೆ. ಪೈನಾಪಲ್ ಬೇಸ್ ಕೋಸಂಬರಿ ಹೊಸ ಪ್ರಯೋಗ ಇದು, ಭಾಳ ಚೆನ್ನಾಗಿ ಅನ್ನಿಸ್ತು. ನಾನು ಹೇಳಿದ್ನಲ್ಲ, ನಮ್ಮ ಟೇಸ್ಟ್ ಬಡ್ ಅಪ್ಪಲ್ಲಿತ್ತು. ಸ್ವಲ್ಪ ಸಾಗು ಪಲ್ಯ ದೋಸೆ ಪೂರಿ ಎಲ್ಲ ತಿಂದು ಈಗ ಒಂದು ನಾರ್ಮಲಿಗೆ ಬಂತು ಆ ಥರ. ಮತ್ತು ಈ ಕೋಸಂಬರಿ ಅವಾಗ ಹೋಗಿ ತಿಂತಿದ್ರೆ ನಿಮಗೆ ಹಗ್ಲಗಳ ನೀರು ಕುಡಿಯೋದನ್ನು ತಪ್ಪುತ್ತೆ. ಒಂದೇ ಸತಿ ಊಟ ಆದಮೇಲೆ ನೀರು ಕುಡಿಬೋದು. ಮಧ್ಯೆ ಮಧ್ಯೆ ನೀವು ನೀರು ಕುಡಿತಾ ಇದ್ದರೆ ಹೊಟ್ಟೆ ತುಂಬ ನೀರೇ ಹೋಗಿ ಸೇರಿಕೊಳ್ಳುತ್ತೆ, ಊಟದ ಜಾಗ ಇರೋಲ್ಲ. ಅನ್ಲಿಮಿಟೆಡ್ ಊಟಕ್ಕೆ ಬಂದಾಗ ಪೈಸಾ ವಸೂಲು ಮಾಡ್ಕೋಬೇಕು ಅಂದರೆ ನೀವು ಹೊಟ್ಟೆ ಖಾಲಿ ಬಿಟ್ಕೊಂಡು ಆದಷ್ಟು ಹೊಟ್ಟೆ ತುಂಬ ತುಂಬಿಸ್ಕೊಂಡು ಹೋಗಬೇಕು. ಭಾಳ ಚೆನ್ನಾಗಿರುತ್ತೆ. ಇಲ್ಲೇ ಒಂದು ಹೋಳಿಗೆ ಬಂತು, ವಿಶೇಷವಾದ ಒಂದು ಕ್ಯಾರೆಟ್ ಹೋಳಿಗೆ. ಅಂದರೆ ಇಲ್ಲಿ ಪ್ರತಿದಿನ ಒಂದೊಂದು ಥರ ಹೋಳಿಗೆ ಇರುತ್ತೆ. ಹೋಳಿಗೆಗೆ ಒಂದು ಒಳ್ಳೆ ತುಪ್ಪ ಫ್ಲೇವರು. ಅಂದರೆ ಇಲ್ಲಿ ಒಂದೊಂದು ದಿವಸನೂ ಒಂದೊಂದು ಥರ ಹೋಳಿಗೆ ಮಾಡ್ತಾರೆ. ಒಂದು ಹೋಳಿಗೆನೊಂದು ಟೇಸ್ಟ್ ಮಾಡೋಣ. ಇಲ್ಲಿ ನೀವು ಯೂಶ್ವಲಿ ಏನು ಮಾಡ್ತೀರಾ, ಮನೇಲಿ ಏನಾಗ್ತದೆ ಬೇಳೆ ಹೋಳಿಗೆ ಮತ್ತು ಕಾಯಿ ಹೋಳಿಗೆ ಅದೆಲ್ಲ ನೀವು ಟೇಸ್ಟ್ ಮಾಡೇ ಇರ್ತೀರ. ಇಲ್ಲೆಲ್ಲ ಸ್ವಲ್ಪ ಡಿಫ್ರೆಂಟ್ ಹೋಳಿಗೆ ಮಾಡ್ತಾರಂತೆ. ಇವತ್ತು ನನಗೆ ಕ್ಯಾರೆಟ್ ಹೋಳಿಗೆ ಸಿಕ್ಕಿದೆ, ಮತ್ತು ಡ್ರೈ ಫ್ರೂಟ್ಸ್ದು ಅದೇ ಮತ್ತು ಬಾದಾಮ್ ಹೋಳಿಗೆ, ಪಿಸ್ತಾದ್ದು ಏನೇನೋ ಸ್ವಲ್ಪ ಬೇಸಲ್ಲಿ ಹೋಳಿಗೆ ಮಾಡ್ತಾ ಇರ್ತಾರೆ. ಒಂದು ಟೇಸ್ಟ್ ಮಾಡ್ತೀನಿ ಕ್ಯಾರೆಟ್ ಹೋಳಿಗೆ. ಇದು ಮೈಲ್ಡ್ ಸ್ವೀಟ್ನೆಸ್ಸು ಭಾಳ ಚೆನ್ನಾಗಿದೆ. ಆ ಸ್ವೀಟ್ನೆಸ್ಗೆ ಕ್ಯಾರೆಟೇ ಒಂದು ವಿಶೇಷವಾದ ಫ್ಲೇವರ್ ಬರುತ್ತೆ. ಯಾಕಂದರೆ ಕ್ಯಾರೆಟಲ್ಲೂ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಭಾಳ ಚೆನ್ನಾಗಿದೆ. ಇಲ್ಲಿ ಬೂತ್ಕೊಂಡ್ಬೇಕು ಹೋಳಿಗೆನೂ ಮಾಡ್ತಾರಂತೆ, ಅದು ಚೆನ್ನಾಗಿದೆ. ಇದೆಲ್ಲ ಒಂಥರ ವಿಶೇಷವಾದ ಪ್ರಯೋಗಗಳು, ಬೇರೆ ಎಲ್ಲೂ ಸಿಗೋದಿಲ್ಲ. ಭಾಳ ಚೆನ್ನಾಗಿದೆ ಹೋಳಿಗೆ ಮಾತ್ರ. ಈಗ ಏನಿದು ಪುಳಿಯೋಗರೆ. ಓಕೆ, ಈಗ ಇದು ಪುಳಿಯೋಗರೆ ಬಂದಿದೆ. ಒಂಥರ ಏನೋ ಡಿಫ್ರೆಂಟ್ ಐಡಿಯಾದಾಗೆ ಪುಳಿಯೋಗರೆ ಮಾಡಿದ್ದಾರೆ. ಯಾಕಂದರೆ ಪುಳಿಯೋಗರೆಗೆ ಏನು ಮಾಡಿದ್ದಾರೆ ಇವರು, ವಾಂಗೆಬಾತ್ ಬದನೆಕಾಯಿ ಹಾಕಿದ್ದಾರೆ.
ಟೇಸ್ಟ್ ಕೂಡ ಪುಳಿಯೋಗರೆ ಮತ್ತು ವಾಂಗಿಬಾತು ಎರಡದು ಜಗಲ್ ಬಂದಿದ್ದಂಗಿದೆ. ಮತ್ತು ಈ ಥರ ಕ್ಯಾಟ್ರಿಂಗ್ ಊಟದಲ್ಲಿ ಮೇನ್ ಇರೋದು ಕ್ವಾಲಿಟಿ ಆಫ್ ರೈಸ್ದು. ರೈಸ್ ಕ್ವಾಲಿಟಿನೂ ಭಾಳ ಚೆನ್ನಾಗಿದೆ. ಒಳ್ಳೆ ರೈಸ್ ಹಾಕಿದ್ದಾರೆ, ಡ್ರಾ ರೈಸ್ ಭಾಳ ಚೆನ್ನಾಗಿದೆ. ಒಂಥರ ಇದು ಪುಳಿಯೋಗರೆ ಮತ್ತು ವಾಂಗಿಬಾತು ಮಿಕ್ಸ್ಡ್ ಟೇಸ್ಟ್ ಭಾಳ ಚೆನ್ನಾಗಿದೆ. ಒಳ್ಳೆಯ ಮೆಂತ್ಯ ಫ್ಲೇವರು, ಎಲ್ಲ ಸ್ಪೈಸು, ಸ್ವಲ್ಪ ಮೆಂತ್ಯ, ಧನ್ಯ, ಖಾರದ ಪುಡಿ ಎಲ್ಲ ಹದವಾಗಿ ಹಾಕಿ ಬೇಳೆಕಾಳುಗಳೆಲ್ಲ ಹಾಕಿ ರುಬ್ಬಿ ಪುಡಿ ಮಾಡಿರೋಂಗಿದೆ. ಭಾಳ ಚೆನ್ನಾಗಿದೆ. ಈಗ ಒಂದು ಇಲ್ಲೇದೊಂದು ದೊಣ್ಣೆ ವೆಜ್ ಬಿರಿಯಾನಿ ಬಂತು. ಇಲ್ಲೆಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಥರ ನಾವು ದೊಣ್ಣೆಯಲ್ಲಿ ರೈಸ್ ಇಟ್ಟು ಸ್ಟೀಮರ್ಗೆ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ತಾರೆ. ಅವಾಗ ಏನಾಗುತ್ತೆ, ಇಲ್ಲಿ ವಿಶೇಷವಾಗಿ ಒಂದು ಫ್ಲೇವರ್ ರಿಲೀಸ್ ಆಗುತ್ತೆ. ದೊಣ್ಣೆ ಬಿರಿಯಾನಿ ಯಾವಾಗಲೂ ತಿನ್ಬೇಕಾದ್ರೂ ಈ ಥರ ಕಡ್ಡಿಗಳನ್ನ ತೆಗೆದ್ಬಿಟ್ಟು ತಿನ್ನಬೇಕು. ನೋಡಿರಿ, ಈ ಥರ ಹಿಂಗೆ ಓಪನ್ ಅಪ್ ಆಗುತ್ತೆ. ಇದು ಒಂಥರ ಎಲೆ ಥರನೇ ಬಂದ್ಬಿಡುತ್ತೆ. ಇವಾಗ ಒಂಥರ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕಂಫರ್ಟಬಲ್ಸ್ ಇರುತ್ತೆ. ಮೊಸರು ಬಜ್ಜಿ, ಅದ್ರ ಜೊತೆಗೆ ಮೊಸರು ಬಜ್ಜಿ ಜೊತೆಗೆ ಮಾಡೋಣ, ಟೇಸ್ಟ್ ಮಾಡೋಣ. ಮೇಲ್ಗಡೆ ಚೆನ್ನಾಗಿದೆ. ಇದು ವೆಜ್ ದೊಣ್ಣೆ ಬಿರಿಯಾನಿ ವಿತ್ ಮೊಸರು ಬಜ್ಜಿ ಹೊಡಿತಾರೆ ಈಗ. ಭಾಳ ಚೆನ್ನಾಗಿ ಬಂದಿದೆ. ಆ ದೊಣ್ಣೆದು ಹಂಗೆ ಫ್ಲೇವರು ಬ್ಲೆಂಡ್ ಆಗಿ ಹೋಗ್ಬಿಟ್ಟಿದೆ. ಚೆನ್ನಾಗಿ ಬೇಯಿಸಿದಾರಲ್ಲ, ಹಾಗಾಗಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಥರದ ತರಕಾರಿಗಳು ಹಾಕಿ ಮಾಡಿದ್ದಾರೆ. ಬಟಾಣಿ, ತರಕಾರಿ ಎಲ್ಲ ಹಾಕ್ಬಿಟ್ಟು ಒಳ್ಳೆ ದೊಣ್ಣೆ ಬಿರಿಯಾನಿ ಮಾಡಿಕೊಟ್ಟಿದ್ದಾರೆ. ಸೂಪರಾಗಿದೆ. ಬೊಂಬಾಟ್ ಸ್ವಲ್ಪ ಹಾಕಿದ ಸಾಂಬಾರು, ಒಂಚೂರು ಸಾಂಬಾರು ತೊಗೊಂಡು ನಮ್ಮ ಗಣಪ ಗಜ ಸಾಹೇಬರು ಓಡಾಡ್ತಾ ಇದ್ದಾರೆ ಇಲ್ಲೇನೆ. ಸಖತ್ತಾಗಿದೆ ಸರ್, ಒಳ್ಳೆ ಹೋಟ್ಲು ರೆಕಮೆಂಡ್ ಮಾಡಿದ್ರಿ, ಭಾಳ ಚೆನ್ನಾಗಿದೆ. ಗಣಪ ಗಜ ಅವರು ಬಂದಿದ್ದಾರೆ. ಚೆನ್ನಾಗಿ ಊಟ ಬರ್ರಿ. ಈಗ ವೆಜಿಟೇಬಲ್ ಸಾಂಬಾರು ಬಂತು. ಈ ಎಲ್ಲ ತರಕಾರಿಗಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದಾರೆ. ಈಗ ಇಲ್ಲೇನಂದರೆ ಹೀರೆಕಾಯಿ ಹಾಕಿದ್ದಾರೆ. ಹೀರೆಕಾಯಿ ಮತ್ತು ಇದೊಂದು ಆಲೂಗಡ್ಡೆ ಇದೆ ಮತ್ತು ಹುಳ್ಳಿಕಾಯಿ ಇದೆ. ಇದು ಭಾಳ ಬೇಳೆ ಎಲ್ಲ ಹಾಕ್ಬಿಟ್ಟು ಭಾಳ ಗಟ್ಟಿಯಾಗಿ ಸಾಂಬಾರು ಮಾಡಿದ್ದಾರೆ. ಇಲ್ಲಿ ನಾವು ರೈಸ್ ಶುರು ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕಾಗುತ್ತೆ, ಇದರಲ್ಲಿ ಹೋಳುಗಳು ಇರ್ತವೆ, ಅಂದರೆ ಈ ತರಕಾರಿ ಹೋಳು. ಈಗ ಇದೇನಾಗುತ್ತೆ ಅಂದರೆ, ಇದು ಒಂದು ಕೆಲವರು ಏನು ಮಾಡ್ತಾರೆ, ಸಾಂಬಾರು ಸೌತೆಕಾಯಿ ಹಾಕ್ತಾರೆ, ಕೆಲವರು ಬೂದ್ ಗುಂಬಳಿಕಾಯಿ ಹಾಕಿ ಸಾಂಬಾರು ಮಾಡಿರ್ತಾರೆ, ಸಿಹಿ ಗುಂಬಳಿಕಾಯಿ ಹಾಕಿ ಸಾಂಬಾರು ಮಾಡಿರ್ತಾರೆ, ಮತ್ತು ಕೆಲವರು ಹೀರೆಕಾಯಿ ಹಾಕಿರ್ತಾರೆ, ಕೆಲವರು ನುಗ್ಗೆಕಾಯಿ ಹಾಕಿರ್ತಾರೆ. ಮುಂಚೆ ಏನು ಮಾಡಬೇಕು ಅಂದರೆ, ಕೆಲವರು ತರಕಾರಿಗಳನ್ನೆಲ್ಲ ಹೆಚ್ಚಿಬಿಟ್ಟು ದಡ್ಡೆಗೆ ಇಟ್ಬಿಟ್ಟು ಸೈಡ್ಗೆ ಇಟ್ಟು ಸುಮ್ಮನೆ ಆಗ್ಬಿಟ್ಟು ಬರೀ ಸಾಂಬಾರಲ್ಲಿ ತಿಳಿಯಲ್ಲಿ ತಿಂತಾರೆ. ಬಟ್ ಅದು ಮಾಡೋಕ್ಕೆ ಹೋಗಬಾರ್ದು. ಯಾವತ್ತೇ ಆಗಲಿ ಅದು ಏನು ಹೋಳು ಬೀಳುತ್ತಲ್ಲ, ಅನ್ನ ಸಾಂಬಾರು ಹಾಕೋಕ್ಕಿಂತ ಮುಂಚೆ ಬಾಯಿಗೆ ಹಾಕೋದು, ಸ್ವಲ್ಪ ಅಗದ್ಬಿಟ್ಟು ಗುದ್ದ ಏನಾಗುತ್ತೆ, ಆಹಾರ ನಾಳ ಅಂತ ಏನು ಹೇಳ್ತೀವಲ್ಲ, ಡಕ್ಟು, ಫುಡ್ ಹೋಗೋದು, ಅದನ್ನೆಲ್ಲ ಫ್ರಿಕ್ಷನ್ನ ಫ್ರೀ ಮಾಡ್ಕೊಂಡು ಹೋಗುತ್ತೆ ತರಕಾರಿ. ಯಾಕಂದರೆ ಅದು ನೀವು ನೋಡಿರ್ತೀರಲ್ಲ, ಕುಂಬಳಿಕಾಯಿ, ಹೀರೆಕಾಯಿ ಎಲ್ಲ, ಈ ಸಾಂಬಾರು ಸೌತೆಕಾಯಿ ಅವೆಲ್ಲ ಸ್ವಲ್ಪ ಜಲ್ಲಿ 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 ಇರ್ತವೆ. ಅದು ಏನಾಗುತ್ತೆ ಅಂದರೆ, ಆ ಜಲ್ಲಿ ಫಾರ್ಮ್ ಏನು ಮಾಡುತ್ತೆ, ನಮ್ಮ ಡಕ್ನೆಲ್ಲ ನೀಟಾಗಿ ಸ್ಪೇಸ್ ಮಾಡಿಕೊಡುತ್ತೆ. ಅಂದರೆ ನಾವೆಲ್ಲ ಈ ತಿಂದಿರ್ತೀವಲ್ಲ ಈ ಸ್ಟಾರ್ಟರ್ಸಲ್ಲಿ, ಅಂದರೆ ಈ ಮಸಾಲೆ ದೋಸೆ, ಪೂರಿ ಎಲ್ಲ ತಿಂದು ಸ್ವಲ್ಪ ಜಿಡ್ ಕುತ್ಕೊಂಡಿರುತ್ತೇನೋ, ಅದೇನಾಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ. ಸ್ವಲ್ಪ ತರಕಾರಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಯಾವ್ದಾನ ಸೈಡಾಗಿ ಪಲ್ಯ ಇದ್ರೂ ಒಂದು ಬಾಯಕ್ಕೆ ಹಾಕೊಂಡು ತಿಂದೆ ನಮ್ಮ ಡಕ್ಟು ಕ್ಲಿಯರ್ ಆಗುತ್ತೆ. ಆವಾಗ ಎತ್ತಿ ಅನ್ನ ಬ್ಯಾಟಿಂಗ್ ಶುರು ಮಾಡಬೇಕು. ಈ ಥರ ಮುಂಚೆ ತರಕಾರಿ ತಿಂದು ಅನ್ನ ತಿನ್ನೋಕ್ಕೆ ಶುರು ಮಾಡಿದ್ರೆ ಒಂದು ಸತಿ ಅನ್ನನ ಜಾಸ್ತಿ ಹಾಕ್ಕೊಂಡು ತಿಂತೀರಾ. ಮತ್ತು ಈ ಸಾಂಬಾರು ವಿಚಾರಕ್ಕೆ ಮಾಡೋಕ್ಕೆ ಬಂದರೆ ಮಾತ್ರ ಪಕ್ಕ ಮೊದಲ ಸಾಂಬಾರು
ಸೂಪರಾಗಿದೆ. ಬೇಳೆ ಟೊಮೊಟೊ ಎಲ್ಲ ಹಾಕಿ ಭಾಳ ಚೆನ್ನಾಗಿ ಸಾರು ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಸಾಂಬಾರು. ಈ ಊಟಕ್ಕೆಲ್ಲ ಇಷ್ಟೆಲ್ಲ ಕಿಮ್ಮತ್ತು ಏನಿದ್ರೂ ಕೂಡ ಏನು ಪ್ರಯೋಜನಕ್ಕೆ ಬರಲ್ಲ. ಅನ್ನ ಸಾಂಬಾರು ಸೂಪರಾಗಿರ್ಬೇಕು, ಆವಾಗಲೇ ಊಟಕ್ಕೆ ಬೆಲೆ ಬರೋದು. ಯಾಕಂದರೆ ಮೇನ್ ಕೋರ್ಸು ಇದೇ ಊಟ. ಭಾಳ ಚೆನ್ನಾಗಿದೆ. ಸಾಕು ಸಾಕು ಸಾಕು. ಈಗ ರಸಂ ಬಂತು, ಬೇಳೆದು ಮತ್ತು ಟೊಮೊಟೊ ಎಲ್ಲ ಹಾಕಿ ಬೇಯಿಸಿಟ್ಟು ರಸಂ ಮಾಡಿದ್ದಾರೆ. ಈ ರಸಮ್ದು ಏನಂದರೆ ಒಂಥರ ಶಾಂತಿ ಥರ, ಅಂದರೆ ಒಂಥರ ಇದು ಆ್ಯಡ್ ಆ್ಯಂಡ್ ಪಾಯಿಂಟ್ ಥರ. ಅನ್ನ ಸಾಂಬಾರೆಲ್ಲ ಹೊಟ್ಟೆ ತುಂಬ ತಿಂದರೂ ಕೂಡ ಇನ್ನೂ ಸ್ವಲ್ಪ ಸ್ಪೇಸ್ ಮಾಡಿಕೊಂಡು ಸ್ವಲ್ಪ ರಸಮ್ ತಿನ್ನಲಿ ಅಂತ ಒಂದು ಕಾನ್ಸೆಪ್ಟಲ್ಲಿ ಅನ್ನ ರಸಮ್ ಮಾಡ್ತಾರೆ. ಅನ್ನ ತಿಳಿಸಾರು, ಕೆಲವು ಕಡೆ ರಸಮ್ ಅಂತಾರೆ, ಕೆಲವು ಕಡೆ ತಿಳಿಸಾರು ಅಂತಾರೆ. ಅಂದರೆ ಇದೇ ಇದರಲ್ಲಿ ಒಂಥರ ಬೇರೆ ಬೇರೆ ಡಿಫ್ರೆಂಟ್ ವೆರೈಟಿ ಆಫ್ ಮಾಡ್ತಾರೆ. ಕೆಲವರು ಟೊಮೊಟೊ ಬೇಸಲ್ಲಿ ರಸಮ್ ಮಾಡಿದರೆ, ಕೆಲವರು ಹುಣಸೆನ್ ಬೇಸಲ್ಲಿ ರಸಮ್ ಮಾಡ್ತಾರೆ. ಇದು ಟೊಮೊಟೊ ಮತ್ತು ಬೇಳೆ ಬೇಸಲ್ಲಿ ರಸಮ್ ಮಾಡಿದ್ದಾರೆ. ಬನ್ನಿ ಟೇಸ್ಟ್ ಮಾಡೋಣ. ಭಾಳ ಚೆನ್ನಾಗಿದೆ. ಮೈಲ್ಡಾಗಿ ಒಳ್ಳೆ ಬೇಳೆ ಫ್ಲೇವರ್ ಆಗ್ತಾರೆ ಇದೆ ನೋಡಿರಿ. ನಾನು ಆವಾಗಲೇ ಹೇಳ್ದಂಗೆ ರಸಮು ಸ್ವಲ್ಪ ಮೈಲ್ಡಾಗಿರುತ್ತೆ. ಇದಕ್ಕೆ ನಿಮ್ಗೆ ಸ್ವಲ್ಪ ಅಪ್ಪರ್ ಎಂಡಾಗಿ ಒಂದು ಇದ್ಬೇಕು ಅಂತ ಏನು ಮಾಡಬೇಕು, ಪಕ್ಕದಲ್ಲೇ ಒಂದು ಟೊಮೊಟೊ ಉಪ್ಪಿನಕಾಯಿ ಇದೆಯಲ್ಲ ಅದನ್ನು ಸ್ವಲ್ಪ ತೊಗೊಂಡು ಏನು ಮಾಡಬೇಕು, ಇದನ್ನು ಟೇಸ್ಟ್ನ ಅಪ್ಬೋರ್ಡಿಗೆ ತೊಗೊಂಡೋಗಿ ಸ್ವಲ್ಪ ಬಾಯಿಗೆ ಹಾಕಿದ್ರೆ ಭಾಳ ಫ್ಲೇವರ್ಫುಲ್ಲಾಗಿ ಊಟ ಹೋಗುತ್ತೆ. ಭಾಳ ಚೆನ್ನಾಗಿದೆ. ಇದು ಉಪ್ಪಿನಕಾಯಿ ಕೂಡ ಟೊಮೊಟೊ ಉಪ್ಪಿನಕಾಯಿ ಆಗಿರೋದ್ರಿಂದ, ರಸಮ್ಮು ಟೊಮೊಟೊ ರಸಮ್ ಆಗಿರೋದ್ರಿಂದ ಎರಡೂ ಭಾಳ ಚೆನ್ನಾಗಿ ಸಿಂಕ್ ಆಗ್ತಾಯಿದೆ. ಈಗ ಫೈನಲ್ ಕೋಟಿಗೆ ಬಂದ್ವಿ. ಸಾಕು. ಇದು ಮೊಸರಿಗೆ ರೈಸ್ ತೊಗೊಂಡಿದ್ದೀನಿ. ಯಾಕಂದರೆ ಈ ಥರ ಊಟ ಆದಮೇಲೆ ಒಂದು ಮೊಸರು ಅನ್ನ ಆದ್ರೇ ಒಂದು ಇದಕ್ಕೆ ಶಾಂತಿ. ಇದೇನಾಗುತ್ತೆ ಅಂದರೆ ಮೊಸರಿಗೆ ಯಾವುದೇ ರೀತಿಯ ಈಗ ಫ್ಲೇವರಿಂಗ್ ಇರೋದಿಲ್ವಲ್ಲ, ಜಸ್ಟ್ ಒಂದು ಪ್ಲೇನ್ ಮೊಸರು ಅಷ್ಟೇ. ಸ್ವಲ್ಪ ಹಾಕಿ ಸಾಕು ಸಾಕು ಸಾಕು. ಇವಾಗ ಏನು ಮಾಡಬೇಕು, ಕಲಿಸ್ಕೊಂಡು ದ ಎಂಡ್ ಹೆಂಗೆ ಹೇಳಬೇಕು ಅಂದರೆ, ಯಾಕಂದರೆ ಇದರಲ್ಲಿ ಏನೂ ಇಲ್ಲ. ಈಗ ಉಪ್ಪು ಖಾರ ಹುಳಿ ಏನೂ ಇಲ್ಲ, ಬರೀ ಮೊಸರು ಇದೆ, ಮೊಸರಿಗೆ ಅನ್ನ ಇದೆ. ಇವಾಗ ಏನು ಮಾಡಬೇಕು, ಸ್ವಲ್ಪ ಇಲ್ಲೆಲ್ಲ ಮಿಕ್ಕಿರುತ್ತಲ್ಲ ಕೋಸಂಬರಿ ಪಲ್ಯ ಉಪ್ಪು ಅವನ್ನೆಲ್ಲ ಏನು ಮಾಡಬೇಕು, ಇದಕ್ಕೆ ನಮ್ಮ ರುಚಿಗೆ ತಕ್ಕಷ್ಟು ಅಭಿರುಚಿಗೆ ತಕ್ಕಷ್ಟು ಏನು ಮಾಡಬೇಕು, ಇರೋ ಬರೋದನ್ನೆಲ್ಲ ಖಾಲಿ ಮಾಡಿ ಹೋಗ್ಬಿಡ್ಬೇಕು. ಹೊಟ್ಟೆ ತುಂಬ ಊಟ ಆಯಿತು, ತೇಗಿ ಬರ್ತಾ ಇದೆ. ಈಗ ನಾನೇ ಸ್ವಲ್ಪ ಉಪ್ಪು ಹಾಕೊಂಡು ಮೊಸರು ಸ್ವಲ್ಪ ಯಾಕೋ ಉಪ್ಪು ಜಾಸ್ತಿ ಆಯಿತು ಅನ್ನಿಸ್ತೀನಿ ಬಿಡಿ. ಅವಾಗ ಏನು ಮಾಡಬೇಕು, ಸ್ವಲ್ಪ ಕೋಸಂಬರಿ ಪೈನಾಪಲ್ ಕೋಸಂಬರಿ ಇದು ಒಂಥರ ನ್ಯೂಟ್ರಲಿ ಬರುತ್ತೆ. ಇನ್ನೊಂದು ತುತ್ತು ಮೊಸರು ಬರಬೇಕು. ತಿರುಗಿ ಸ್ವಲ್ಪ ಫ್ಲೇವರ್ ಬೇಕು ಅಂದರೆ, ಸ್ಪೈಸಸ್ ಬೇಕು ಅಂದರೆ ಉಪ್ಪಿನಕಾಯಿ ತಗೊಂಡು ಸ್ವಲ್ಪ ಇದು ಮಾಡ್ಕೋಬೇಕು. ಇದ್ರ ಜೊತೆಗೆ ಏನೋ ಸ್ವಲ್ಪ ಸ್ಪೆಷಲ್ ಬೇಕು ಅಂದರೆ ಪಲ್ಯ ತಿನ್ನಬೇಕು. ಮೊಸರನ್ನ ಜೊತೆಗೆ ಸೈಡ್ಸ್ ಏನೇನು ಮಿಕ್ಕಿರುತ್ತೆ ಎಲೆ ಎಲ್ಲ ಫುಲ್ ಕ್ಲೀನ್ ಕಷ್ಟಪ್ಪ ಮಾಡಿ ತೆಗೆದು ಹೋಗಬೇಕು. ಎಲೆಲ್ಲ ಯಾರೂ ಅನ್ನ ಬಿಡಬಾರ್ದು. ಯಾಕೆ ಅಂದರೆ ಒಂದು ತುತ್ತು ಅನ್ನದ ಹಿಂದೆ ಬಹಳ ಜನಗಳ ಶ್ರಮ ಇರುತ್ತೆ. ಅನ್ನ ಯಾವತ್ತೂ ವೇಸ್ಟ್ ಮಾಡಬಾರ್ದು. ಸೂಪರಾಗಿದೆ. ಎಲ್ಲ ಮುಗಿಸ್ಬಿಟ್ಟು ಖಾಲಿ ಮಾಡ್ತೀನಿ, ನೋಡೋಣ. ಲಾಸ್ಟಿಗೆ ವಿತ್ ಬೀಡ, ಒಂದು ಪೀಸ್ ಆಫ್ ಸ್ವೀಟ್ ಬೀಡ ಹಾಕೊಂಡ್ಬಿಟ್ರೆ ಹೊಟ್ಟೆ ತೃಪ್ತಿ ಆಗೋಗುತ್ತೆ. ಗ್ರೀನ್ 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 ಎಲ್ಲ ಬಾಳೆ ಎಲೆ ಗ್ರೀನು, ಬೀಡ ಗ್ರೀನು, ನನ್ನ ಹೊಟ್ಟೆನೂ ಗ್ರೀನ್. ಭಾಳ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಮಾಲೀಕರಾದ ಪ್ರೀತಿಯವರಿದ್ದಾರೆ, ಅವ್ರನ್ನ ಕೇಳೋಣ ಇದ್ರ ಬಗ್ಗೆ ಏನು, ಈ ಭರ್ಜರಿ ಭೋಜನದ ಒಂದು ಐಡಿಯಾ ಹೆಂಗೆ ಬಂತು ಅವ್ರಿಗೆ, ಮತ್ತು ಅವ್ರು ಬೇಸಿಕಲಿ ಏನು ಅದೆಲ್ಲ ಒಂದು ಸತಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ಮೇಡಮ್ ಏನು ಈ ಹೋಟೆಲ್ ಬಗ್ಗೆ ಹೇಳಿ, ಹೇಗೆ ನೀವು ಮಾಡಿದ್ರಿ?
ಸರ್ ನಮ್ಮದು ಮುಂಚೆಯಿಂದ ಕ್ಯಾಟ್ರಿಂಗ್ ಸರ್ವಿಸಸ್ ಇದೆ. ಎಲ್ಲ ಕಡೆ ನಾವು ಮದುವೆಗಳಿಗೆ ಎಲ್ಲ ಫಂಕ್ಷನ್ಸ್ಗೂ ನಾವು ಕ್ಯಾಟ್ರಿಂಗ್ ಮಾಡ್ತಾ ಇದ್ವಿ. ಅಲ್ಲಿ ಊಟ ಮಾಡಿದವ್ರು ಪ್ರತಿಯೊಬ್ಬರು ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ, ಬಟ್ ನಾವು ನಿಮ್ಮ ಊಟ ಮಾಡೋಕ್ಕೆ ಬರೀ ಫಂಕ್ಷನ್ಸ್ಗೆ ಬರಬೇಕು ಅಂತ. ಹಾಗಾಗಿ ನಾವು ಈ ಕಾನ್ಸೆಪ್ಟಲ್ಲಿ ಓಪನ್ ಮಾಡಿದ್ದೀವಿ. ಯಾರಿಗೆ ಯಾವಾಗ ಮದುವೆ ಊಟ ಥರ ಭರ್ಜರಿಯಾಗಿ ಊಟ ಮಾಡ್ಬೇಕು ಅನ್ಸುತ್ತೋ ಅವ್ರು ಅವಾಗ ಇಲ್ಲಿ ಬಂದು ಊಟ ಮಾಡ್ಬೋದು ಅಂತ. ನಮ್ಮದು ಪ್ರತಿಯೊಂದು ಐಟಮು ಯೂನಿಕ್ ಆಗಿರುತ್ತೆ. ದಿನ ಮಧ್ಯಾಹ್ನದ ಹೊತ್ತು 12 ಗಂಟೆಯಿಂದ 4:15ವರೆಗೂ ಊಟ ಇರುತ್ತೆ. ಪ್ರತಿಯೊಂದು ಐಟಮು ಯೂನಿಕ್ ಆಗಿರುತ್ತೆ. ಬಾಳೆ ಎಲೆ ಊಟ ಇರುತ್ತೆ, ಅನ್ಲಿಮಿಟೆಡ್ ಇರುತ್ತೆ. ಹೋಳಿಗೆ ಒಂದು ಲಿಮಿಟ್ ಇರುತ್ತೆ, ಇನ್ನೆಲ್ಲ ಐಟಮ್ಸೂ ಅನ್ಲಿಮಿಟೆಡ್ ಇರುತ್ತೆ. ಉಪ್ಪಿಂದ ಹಿಡಿದು ಕೊನೆ ಮೊಸರುವರೆಗೂ ಎಲ್ಲ ಐಟಮು ಸ್ಪೆಷಲ್ ಅನ್ಸುತ್ತೆ ಅವರಿಗೆ ಊಟ ಮಾಡುವಾಗ. ಇಲ್ಲಿ ಯಾರ್ಯಾರು ಬಂದು ಊಟ ಮಾಡಿದಾರೋ ಅವ್ರ ರಿವ್ಯೂನೇ ಸಾಕು ನಮಗೆ. ಅವ್ರು ಅಷ್ಟು ಸ್ಯಾಟಿಸ್ಫೈಡಾಗಿ ಊಟ ಮಾಡಿದ್ದಾರೆ, ಅಷ್ಟು ಸ್ಪೆಷಲಾಗಿ ಅವರಿಗೆ ಫೀಲ್ ಆಗಿದೆ ಅಂತ. ರೆಸ್ಟೋರೆಂಟ್ ಬಂದು 2.5 ತಿಂಗಳಾಯ್ತು ನಾವು ಸ್ಟಾರ್ಟ್ ಮಾಡಿ. ಹಾಂ ಸರ್. ಕ್ಯಾಟ್ರಿಂಗ್ ಸರ್ವಿಸಸ್ ಒಂದು 5-6 ಇಯರ್ಸ್ ಇಂದ ಇದೆ ಸರ್. ನಮ್ಮದು ಮೇನ್ ಬಂದು ಸೌತ್ ಇಂಡಿಯನ್ ಫುಡ್ಡು, ಬಟ್ ನಾವು ಎಲ್ಲದ್ರದ್ದು ಕ್ಯಾಟ್ರಿಂಗ್ ಮಾಡ್ತೀವಿ. ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು, ಚೈನೀಸ್ ಎಲ್ಲದ್ರದ್ದು ಮಾಡ್ತೀವಿ. ಎಲ್ಲ ಅಕೇಶನ್ಸ್ಗೂ ಮಾಡ್ತೀವಿ. ಹೌದು ಸರ್. ಹೌದು. ಹಾಂ, ಪಾಯಸನ ನಾವು ಚಾಕ್ಲೇಟ್ ಪೂರಿನಲ್ಲಿ ಸರ್ವ್ ಮಾಡ್ತೀವಿ. ಮತ್ತು ಹೋಳಿಗೆ ಪ್ರತಿಯೊಬ್ಬರು ಮನೆಯಲ್ಲಿ ಬೇಳೆ ಹೋಳಿಗೆ ತಿಂದಿರ್ತಾರೆ, ಕಾಯಿ ಹೋಳಿಗೆ ತಿಂದಿರ್ತಾರೆ. ಅದು ರೆಗ್ಯುಲರ್ ಆಗಿ ಅವ್ರಿಗೆ ಆಚೆನೂ ಸಿಗುತ್ತೆ. ಬಟ್ ನಾವು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಅದರಲ್ಲಿ ವೆರೈಟೀಸ್ ಟ್ರೈ ಮಾಡ್ತಾ ಇದ್ದೀವಿ. ಕ್ಯಾರೆಟ್ ಹೋಳಿಗೆ ಆಗಿರ್ಬೋದು, ಬೀಟ್ರೂಟ್ ಹೋಳಿಗೆ ಆಗಿರ್ಬೋದು, ಕಾಶಿ ಹೋಳಿಗೆ ಆಗಿರ್ಬೋದು, ಡೇಟ್ಸ್ ಆಗಿರ್ಬೋದು. ಮತ್ತು ನಮ್ಮದು ಮೆನು ಎವ್ರಿ ಡೇ ಚೇಂಜ್ ಆಗುತ್ತೆ. ಸೊ ಇವತ್ತು ಅವ್ರು ಬಂದು ಊಟ ಮಾಡಿದ್ರೆ ನಾಳೆ ಅವ್ರಿಗೆ ಅದೇ ಊಟ ಇರಲ್ಲ. ಐಟಮ್ಸ್ ಚೇಂಜ್ ಆಗಿರುತ್ತೆ, ವೆರೈಟೀಸ್ ಬಂದಿರುತ್ತೆ. ಹೌದು. ಹಾಂ ಹಾಂ. ಮತ್ತು ಇನ್ನೊಂದು ನಮ್ಮದು ಮೇನ್ ಪಾಯಿಂಟ್ ಬಂದು ಪ್ರಿಸರ್ವೇಟಿವ್ಸು, ಆರ್ಟಿಫಿಷಿಯಲ್ ಕಲರ್ಸು, ಆಮೇಲೆ ಅನ್ನಕ್ಕೆ ಸೋಡಾ ಎಲ್ಲ ನಾವು ಬಳಸೋದಿಲ್ಲ. 100% ಮನೆ ಊಟದ ಥರ ಇರುತ್ತೆ. ಇಲ್ಲಿ ಊಟ ಮಾಡಿದವ್ರು ಯಾರಿಗೂ ಹೆಲ್ತ್ ಅಂತೂ ಅಪ್ಸೆಟ್ ಆಗಲ್ಲ, ಆ ಗ್ಯಾರಂಟಿ ನಾವು ಕೊಡ್ತೀವಿ. ಸರ್ ಇದು ನಮ್ದು ಬಾಳೆ ಎಲೆ ಊಟ ಅಂದಿದ ತಕ್ಷಣ ನಮಗೆ ಏನು ನೆನಪ, ಹಬ್ಬಗಳಾಗಲಿ ನಮ್ಮ ಹಳೆ ಕಾಲದ ಪದ್ಧತಿಗಳಾಗಲಿ ನಮಗೆ ನೆನಪಾಗುತ್ತೆ. ಈ ಬಾಗಿಲು, ಈ ಮಂಟಪ ನೋಡಿದಾಗೆಲ್ಲ ನಮಗಿದೊಂದು ರಾಯಲ್ಟಿ, ಆ ಮದುವೆ ಫೀಲು, ಆ ಹಳೆ ಕಾಲದ್ದು ಇದು ಎಲ್ಲ ನೆನಪು ಬರಬೇಕು. ಅದನ್ನು ಆ ಕಾನ್ಸೆಪ್ಟ್ಗೋಸ್ಕರ ನಾವು ಇದೆರಡೂ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಭರ್ಜರಿ ಭೋಜನದಲ್ಲಿ ಊಟ ಮುಗಿಸಾಯಿತು. ಅಂದರೆ ನಾನು ಅಷ್ಟೊಂದು ಊಟ ಮಾಡಿದ್ರು ಕೂಡ ಭಾಳ ಲೈಟಾಗಿ ಫೀಲ್ ಆಗ್ತಾಯಿದೆ. ಮತ್ತು ಇಲ್ಲಿ ಒಂದು ಮೀಲ್ಸು ಸ್ಟಾರ್ಟಿಂಗ್ ರೇಟ್ ಬಂದು 225 ರೂಪಾಯಿ, ಅನ್ಲಿಮಿಟೆಡ್ ಬಾಳೆ ಎಲೆ ಊಟ. ಮತ್ತು ಎ ಸಿಲಿ ಏನಾದರೂ ನೀವು ಸರ್ವಿಸ್ ತೊಗೊತೀನಿ ಅಂತಂದರೆ ಅಲ್ಲಿ ಬಂದು 250 ರೂಪಾಯಿ ಆಗುತ್ತೆ. ಮತ್ತು ಇನ್ನು ಮುಂದೆನೇ ಇಲ್ಲಿ ಸ್ವಲ್ಪ ಲಿಮಿಟೆಡಾಗಿ ಬೇರೆದು ನೀವು ಬೇಕಾದ್ರೆ ಸಪ್ರೇಟಾಗಿ ಏನಾದರೂ ನಿಮಗೆ ದೋಸೆ ಬೇಕು ಅಂದರೆ ದೋಸೆ, ಪೂರಿ ಬೇಕು ಅಂದರೆ ಪೂರಿ, ಮತ್ತು ಜಸ್ಟ್ ಒಂದು ಪ್ಲೇಟ್ ಮೀಲ್ಸ್ ಥರ ಅದನ್ನು ಮೆನ್ಯೂ ರೆಡಿ ಆಗ್ತಾಯಿದೆ. ನೀವು ಅದನ್ನು ಬೇಕಾದ್ರೆ ನೀವು ಬಂದು ಟ್ರೈ ಮಾಡ್ಬೋದು. ಅಂದರೆ ಕೆಲವರಿಗೆ ಅನ್ಲಿಮಿಟೆಡ್ ಮೀಲ್ಸ್ ಮಾಡೋಕ್ಕಾಗಲ್ಲ ಅಂದರೆ ಲಿಮಿಟೆಡ್ ಮೀಲ್ಸ್ ಕೂಡ ಮಾಡ್ಕೋಬೋದು. ಮತ್ತು ಹಾಗೆಯೇ ಇಲ್ಲಿ ಔಟ್ಸೈಡು ನಿಮಗೆ ಕ್ಯಾಟ್ರಿಂಗ್ ಸರ್ವಿಸಸ್ಸು ಸಿಗುತ್ತೆ. ಅಂದರೆ ಅನ್ಲಿಮಿಟೆಡ್ ಪರ್ಸನ್ಸ್ ನೀವು ಎಷ್ಟು ಹೇಳ್ತೀರೋ ಆ ಲೆವೆಲಿಗೆ ನಿಮಗೆ ಇಲ್ಲಿ ಕ್ಯಾಟ್ರಿಂಗ್ ಸರ್ವಿಸಸ್ ಕೊಡ್ತಾರೆ. ಮತ್ತು ಒಂದು ಲಂಚ್ ಬಾಕ್ಸು ನಾನು ಎಕ್ಸ್ಪ್ಲೇನ್ ಮಾಡೋದನ್ನ 80 ರೂಪಾಯಿಗೆ ಒಂದು ಸಿಂಗಲ್ ಲಂಚ್ ಬಾಕ್ಸ್ ಕೂಡ ಒಂದು ಆಲ್ಮೋಸ್ಟ್ ಒಂದು 5 ರಿಂದ 6 ಐಟಮಲ್ಲಿ ನಿಮಗೆ ಲಂಚ್ ಬಾಕ್ಸು ನೀವು ಯಾರಾದರೂ ಈಗ ಬ್ಯಾಚುಲರ್ಸಲ್ಲಿ ವಿತಿನ್ ಈ ಮಲ್ಲೇಶ್ವರಮಿಂದ ಒಂದು ವಿತಿನ್ ಒಂದು 2 ಕಿಲೋಮೀಟರ್ಸ್ ಮಲ್ಲೇಶ್ವರಂ ಸರೌಂಡಿಂಗ್ಸಲ್ಲಿ ಎಲ್ಲಾದರೂ ನೀವು ವಾಸ ಮಾಡ್ತಾ ಇದ್ದರೆ ಇಲ್ಲಿಂದ ನೀವು ಲಂಚ್ ಬಾಕ್ಸ್ ಫೆಸಿಲಿಟಿನೂ ನೀವು ತೊಗೋಬೋದು. ಡೈಲಿ ಒಂದು 2 ಟೈಮ್ಸು, ಅಥವಾ ಇಲ್ಲಿ ಅದನ್ನು ಆಫೀಸಲ್ಲಿ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದೀರಾ, ಲಂಚ್ಗೆ ಏನಾದರೂ ನಿಮಗೆ ಬೇಕು ಅಂತಂದರೆ ಮಿಡ್ ಡೇಯಲ್ಲಿ ಅವಾಗಲೂ ನೀವು ತೊಗೋಬೋದು. ಈ ಫೆಸಿಲಿಟಿ ಭಾಳ ಚೆನ್ನಾಗಿದೆ. ಎಲ್ಲರೂ ಬಂದು ಒಂದ್ಸತಿ ಟ್ರೈ ಮಾಡಿ. ಪ್ರತಿ ದಿವಸನೂ ಒಂದೊಂದು ಡಿಫ್ರೆಂಟ್ ಆಗಿರೋ ಫ್ಲೇವರ್ದು ನಿಮಗೆ ಅಡಿಗೆ ಸಿಗುತ್ತೆ ಇಲ್ಲಿ. ಈ ಒಂಥರ ಪ್ರತಿದಿನ ಬಂದು ನೀವು ಇಲ್ಲಿ ಟ್ರೈ ಮಾಡ್ಬೋದು. ನೀವೇನು ಒಂದು ದಿವಸಕ್ಕೆ ಬಂದು ನೀವು ಎಂಡಾಗಬೇಕು ಆ ಥರ ಏನಿಲ್ಲ. ಒಳ್ಳೆ ನಿಮಗೇನಾದ್ರೂ ಮೂಡಿಗೆ ಒಂದು ಒಳ್ಳೆಯದೊಂದು ಹಬ್ಬದ ಊಟ ಮಾಡಬೇಕು ಅಥವಾ ಒಂದು ಮದುವೆ ಊಟ ಮಾಡಬೇಕು ಆ ಥರ ಏನಾದರೂ ನಿಮ್ಮ ತಲೆ ಬಂದರೆ ಯು ಕ್ಯಾನ್ ಡ್ರಾಪ್ ಟು ದಿಸ್ ಪ್ಲೇಸ್. ಆ ಥರ ಇದೆ. ಭಾಳ ಚೆನ್ನಾಗಿದೆ. ಹೈಲಿ ರೆಕಮೆಂಡಬಲ್. ಬಂದೆಲ್ಲರೂ ಒಂದು ಸತಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.